ಪ್ರಕಾರ ಈ ಒಂದು ಉತ್ತಮವಾದಂಥ ದಿನದಂದು ಯೋಗಿ ನಾರಾಯಣ ತಾತಯ್ಯನವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಬಂಗಾರಪೇಟೆಯಲ್ಲಿ ನಮ್ಮ ಎಲ್ಲ ಕುಲಬಾಂಧವರು ಸೇರಿ ವಿಜೃಂಭಣೆಯಿಂದ ತಾತಯ್ಯನವರ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀವಿ. ತಾತಯ್ಯನವರು ನಮ್ಮಂತೆ ಸಾಮಾನ್ಯ ಒಂದು ಕುಟುಂಬದಲ್ಲಿ ಜನಿಸಿ ತುಂಬಾ ಕಷ್ಟವನ್ನ ಅನುಭವಿಸಿ ಜೀವನವನ್ನ ನಡೆಸಿರ್ತಕ್ಕಂಥವರು. ಸಣ್ಣ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಅಮರನಾಥೇಶ್ವರ ದೇವಸ್ಥಾನದ ಒಂದು ಅರ್ಚಕರ ಒಂದು ಉಪಸ್ಥಿತಿಯಲ್ಲಿ ಬೆಳೆದು ನಂತರ ಪ್ರೌಢಾವಸ್ಥೆಗೆ ಬಂದಂತಹ ಸಂದರ್ಭದಲ್ಲಿ ಆತನಿಗೆ ಮದುವೆ ಮಾಡಿ ಮದುವೆ ಆದಮೇಲೆ 3 ಮಕ್ಕಳು ಎತ್ತ ಮೇಲೆ ಕುಟುಂಬವನ್ನ ಪೋಷಣೆ ಮಾಡೋದಕ್ಕೂ ಕೂಡ ಆಗದೆ ಇರತಕ್ಕಂಥ ಒಂದು ಸ್ಥಿತಿಯನ್ನ ನಮ್ಮ ಕೈವಾರ ನಾರಾಯಣ ತಾತಯ್ಯನವರು ತರ್ತಾರೆ. ಆದ್ರೆ ಅವರಿಗೆ ಸಿಕ್ಕಿರ್ತಕ್ಕಂಥ ಹೆಂಡತಿ ಸ್ವಲ್ಪ ಗಯ್ಯಾಳಿ ಆಗಿರ್ತಾಳೆ. ಯಾಕಂದ್ರೆ ಹೆಂಡತಿ ಅಂದಮೇಲೆ ಮಹಿಳೆ ಅಂದಮೇಲೆ ಅಪಾರವಾದಂತಹ ಒಂದು ಆಸೆ ಆಕಾಂಕ್ಷೆಗಳಿರ್ತವೆ. ಅವರ ಆಸೆಯ ಆಕಾಂಕ್ಷೆಗಳನ್ನ ಪೂರೈಸೋದಕ್ಕೂ ಕೂಡ ಆಗದೆ ಇರತಕ್ಕಂಥ ಒಂದು ದುಸ್ಥಿತಿಗೆ ನಮ್ಮ ಯೋಗಿ ನಾರಾಯಣ ತಾತಯ್ಯನವರು ತರ್ತಾರೆ. ಒಂದು ಮಲಾಲವನ್ನು ಕೊಟ್ಟು ಬಳೆಗಳನ್ನ ತುಂಬಿ ಇದನ್ನ ಮಾರ್ಕೊಂಡು ಸಾಯಂಕಾಲ ದುಡ್ಡು ತಗೊಂಡ್ಬಾ ಅಂತ ಆತನ ಹೆಂಡತಿ ಕಳಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಾತಯ್ಯನವರು ಎಲ್ಲಾ ಮಹಿಳೆಯರನ್ನು ಕೂಡ ಇವರೆಲ್ಲರೂ ಕೂಡ ದೇವರು ದೇವತೆಯರು ಅಂತ ತಿಳಿದು ಯಾರಿಗೆ ಬಳೆ ಹಾಕ್ತಾರೆ ಅವ್ರು ಕಾಸು ಕೊಟ್ಟೆ ತಗೊಳ್ತಾರೆ, ಇಲ್ಲಾಂದ್ರೆ ಇಲ್ಲ. ಬಳೆಯೆಲ್ಲ ಮಾರಿ ಸಾಯಂಕಾಲ ಮನೆಗೆ ಬಂದಂತ ಒಂದು ಸಂದರ್ಭದಲ್ಲಿ ಬರೀ ಕೈಯಲ್ಲಿ ಬರ್ತಾರೆ. ಆಗ ಹೆಂಡತಿ ಕೂಡ ಕೆಲವೊಂದು ಕೆಟ್ಟ ಪದಗಳನ್ನ ಬಳಸಿ ನಾರಾಯಣನ ತಿರಸ್ಕಾರ ಮಾಡ್ತಕ್ಕಂಥ ಒಂದು ದುಸ್ಥಿತಿಗೆ ಅವತ್ತಿನ ದಿನಗಳಲ್ಲಿ ನಾರಾಯಣ ತಾತಯ್ಯನವರು ತರುತ್ತಾರೆ. ಈ ರೀತಿ ಕಷ್ಟಪಟ್ಟು ಜೀವನವನ್ನ ನಡೆಸಿ ಅಮರನಾಥೇಶ್ವರ ಒಂದು ಪೂಜಾರಿಯ ಒಂದು ಉಪಸ್ಥಿತಿಯಲ್ಲಿ ಬೆಳೆದತಕ್ಕಂಥ ನಮ್ಮ ನಾರಾಯಣ ತಾತಯ್ಯನವರು ಆವತ್ತಿನ ದಿನಗಳಲ್ಲಿ ಜ್ಞಾನಕ್ಕೆ ಒಂದು ಬೆಲೆ ಕೊಡ್ತಾರೆ, ದೇವರಿಗೆ ಮೊರೆ ಹೋಗ್ತಾರೆ. ಅಪಾರವಾದಂತಹ ಒಂದು ಜ್ಞಾನವನ್ನ ಪಡೆದು ಒಬ್ಬ ದಾರ್ಶನಿಕರ ಒಂದು ಕೈಗೆ ಸಿಕ್ಕಂತ ಒಂದು ಸಂದರ್ಭದಲ್ಲಿ ಆ ಒಂದು ದಾರ್ಶನಿಕ ಓಂ ನಮೋ ನಾರಾಯಣ ನಮಃ ಅಂತ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಒಂದು ಕೂಗಿಗೆ ಬೆಲೆ ಕೊಟ್ಟು ಆ ಒಂದು ದಾರ್ಶನಿಕನ ಹತ್ರ ಹೋದಂತ ಒಂದು ಸಂದರ್ಭದಲ್ಲಿ ಅವರೊಂದು ಬೆಣಚುಕಲ್ಲು ಕೊಡ್ತಾರೆ. ಆ ಬೆಣಚುಕಲ್ಲು ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳ್ತಾರೆ, ಇದನ್ನು ನೀನು ಬಾಯಲ್ಲಿ ಮಾಡಿಕೊಂಡು ನಾರಾಯಣ ನಮಃ ಅಂತ ಹೇಳ್ಕೊಂಡು ಹೋಗು. ಈ ಬೆಣಚುಕಲ್ಲು ಕಲ್ಲು ಸಕ್ಕರೆ ಆಗೋವರೆಗೂ ಇದನ್ನು ಬಾಯಲ್ಲಿ ಹಾಕೊಂಡು ಓಂ ನಮೋ ನಾರಾಯಣ ಮಹಾ, ಓಂ ನಮೋ ನಾರಾಯಣ ಮಹಾ, ಓಂ ನಮೋ ನಾರಾಯಣ ಮಹಾ ಅಂತ ಹೇಳ್ಕೊಂಡು ಇರು ಅಂತ ಹೇಳ್ತಾರೆ. ಸುಮಾರು ವರ್ಷಗಳ ನಂತರ ಅದನ್ನ ಪದೇ ಪದೇ ಬಳಸ್ಕೊಂಡು ಜ್ಞಾನದಲ್ಲಿ ಕೂತು ಅದು ವರ್ಷಗಳ ನಂತರ ಆ ಒಂದು ಬೆಣಚಕಲ್ಲು ಕಲ್ಲು ಸಕ್ಕರೆ ಆಗಿ ಆಗ ನಮ್ಮ ಕೈವಾರ ತಾತಯ್ಯನವರಿಗೆ ಜ್ಞಾನದ ಫಲ ಮೈಯೆಲ್ಲ ತುಂಬಿ ದಾರ್ಶನಿಕ ಆಗಿ ಈ ಒಂದು ಪ್ರಪಂಚಕ್ಕೆ, ಈ ಒಂದು ಜಗತ್ತಿಗೆ ತನ್ನದೇ ಆದಂತಹ ಒಂದು ಕೊಡುಗೆಗಳನ್ನು ನೀಡಿ ಮಾರ್ಗದರ್ಶನ ಮಾಡಿ ಇವತ್ತು ಸರ್ಕಾರದ ಒಂದು ಗೌರವಗಳೊಂದಿಗೆ ನಮ್ಮೆಲ್ಲರ ಕುಲಬಾಂಧವರ ಒಂದು ಗೌರವಗಳೊಂದಿಗೆ ಇವತ್ತಿನ ದಿನ ತಾತಯ್ಯನವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.